ಇತಿಹಾಸದಿಂದ ತಿಳಿದುಬರುವಂತೆ ಹೊಯ್ಸಳರು ಮೂಲತಃ ಜೈನ ಧರ್ಮಾವಲಂಬಿಗಳು. ನಂತರದ ಕಾಲಘಟ್ಟದಲ್ಲಿ ಶ್ರೀರಾಮಾನುಜರ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಮತವನ್ನು ಅಪ್ಪಿಕೊಂಡದ್ದು ಇತಿಹಾಸವಲ್ಲವರಿಗೆಲ್ಲ ತಿಳಿದ ವಿಷಯ. ಹೊಯ್ಸಳರ ಅತ್ಯಂತ ಪ್ರಬಲ ದೊರೆ ವಿಷ್ಣುವರ್ಧನನ ನಂತರದಿಂದ ಅವರು ಇದೇ ಧರ್ಮದಲ್ಲಿ ಮುಂದುವರೆದರು. ಹೀಗಿರುವಾಗಲೂ ಇವರ ಚಕ್ರಾಧಿಪತ್ಯದುದ್ದಕ್ಕೂ ಕಟ್ಟಿಸಲ್ಪಟ್ಟ ಶಿಲ್ಪಕಲಾ ವೈಭವದ ಮೇರು ರಚನೆಗಳೆಲ್ಲ ವೈಷ್ಣವ ಸಂಸ್ಕೃತಿಗೆ ಮೀಸಲಾಗಿರದೇ ಇರುವುದು ಗಮನಿಸುವಂತಹದ್ದು. ಇದು ಅಚ್ಚರಿ ವಿಷಯವಷ್ಟೇ ಆಗಿರದೆ ಅವರ ಅನ್ಯಮತ ಸಹಿಷ್ಣುತೆಯನ್ನು ತೋರುತ್ತದೆ. ಬೇಲೂರು, ಸೋಮನಾಥಪುರದಲ್ಲಿರುವ ದೇವಸ್ಥಾನಗಳು ವೈಷ್ಣವ ಮತವನ್ನು ನಿರೂಪಿಸುತ್ತಿವೆಯಾದರೂ ಶೈವ ಸಂಪ್ರದಾಯವನ್ನು ಪ್ರತಿನಿಧಿಸುವ ದೇವಾಲಯಗಳು ಇಲ್ಲವೆಂದಿಲ್ಲ. ಈ ಎರಡೂ ಸಂಪ್ರದಾಯದ ದೇವಾಲಯಗಳು ಒಂದೇ ವಾಸ್ತು ತಳಹದಿ, ಅಂದರೆ ನಾವೆಲ್ಲ ಕರೆಯುವಂತೆ ಹೊಯ್ಸಳ ವಾಸ್ತು ಪದ್ಧತಿಯಲ್ಲಿಯೇ ಇರುವುದು ಗಮನಿಸುವಂತಹದ್ದು. ಶೈವ ದೇವಸ್ಥಾನಗಳಿಗೆ ಉದಾಹರಣೆಯಾಗಿ ಅರಸೀಕೆರೆಯ ಶಿವಾಲಯ, ಅಮೃತಾಪುರದ ಅಮೃತೇಶ್ವರ, ಬಸರಾಳಿನ ಮಲ್ಲಿಕಾರ್ಜುನ ಮುಂತಾದವುಗಳು ಇಂದಿಗೂ ನಮ್ಮ ಮುಂದೆ ಇವೆ. ಹೊಯ್ಸಳರು ತಮ್ಮ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳ ಮಾಂಡಲಿಕರ ಭಾವನೆಗಳಿಗೆ ಧಕ್ಕೆ ಬರದಂತೆ ಅವರ ನಂಬಿಕೆಗೆ ಅನುಸಾರವಾಗಿ ಅವರವರ ಇಷ್ಟದೇವರ ದೇವಸ್ಥಾನ ಕಟ್ಟುವುದಕ್ಕೆ ಅವಕಾಶ ಕೊಟ್ಟದ್ದು ಗಮನಾರ್ಹ ಸಂಗತಿ. ಈಗ ಹೇಳ ಹೊರಟಿರುವುದು ಅಂಥ ಅಪರೂಪದ ಶಿಲ್ಪ ಸಮೃದ್ಧಿಯಿಂದ ತುಂಬಿರುವ ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ. ಬಸರಾಳು ಮಂಡ್ಯದಿಂದ ನಾಗಮಂಗಲಕ್ಕೆ ಹೋಗುವ ರಸ್ತೆಯಲ್ಲಿ 45 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೊಮ್ಮೆ ವಿಜೃಂಭಣೆಯಿಂದ ಮೆರೆದಿದ್ದು ಈಗ ಚಿಕ್ಕ ವ್ಯಾಪಾರಿ ಕೇಂದ್ರವಾಗಿ ತನ್ನಷ್ಟಕ್ಕೆ ತಾನು ಹಾಯಾಗಿರುವ ಪುಟ್ಟ ಊರು. ಅಲ್ಲೊಂದು ಮೂಲೆಯಲ್ಲಿ ತಗ್ಗಿನ ಪ್ರದೇಶದಲ್ಲಿ ಹುಡುಕಿಕೊಂಡು ಹೋದರೆ ಮಾತ್ರ ಕಾಣುವಂತಿದೆ ಮಲ್ಲಿಕಾರ್ಜುನ ದೇವಾಲಯ. ಇತ್ತೀಚಿನವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಅದ್ಭುತ ಕಲಾ ಸಂಪತ್ತು ಪುರಾತತ್ವ ಇಲಾಖೆಯವರ ಕಣ್ಗಾವಲಿನಲ್ಲಿ ಈಗೊಂದಿಷ್ಟು ರಕ್ಷಣೆಯನ್ನು ಕಂಡಿರುವುದು ಸಮಾಧಾನದ ಸಂಗತಿ. ಬಹುತೇಕ ಎಲ್ಲ ದೈವ ಸ್ಥಳ, ಐತಿಹಾಸಿಕ ಸ್ಥಳಗಳಿಗೆ ಜಾನಪದ ಇಲ್ಲವೇ ಪೌರಾಣಿಕ ನಂಬಿಕೆಯ ಹಿನ್ನೆಲೆ ಇರುವುದು ಸರ್ವೇ ಸಾಮಾನ್ಯ. ಹಾಗೆ ಬಸರಾಳಿಗೆ ಕೂಡ ಈ ಹೆಸರು ಬರಲು ಕಾರಣವೆಂಬಂತೆ ಜನಮಾನಸದಲ್ಲೊಂದು ನಂಬಿಕೆ ಇದೆ. ಬಸರಾಳು ಮತ್ತು ಪಕ್ಕದ ದುದ್ದ ಅಂದಿನ ಕಾಲದಲ್ಲಿ ಬೇರೆ ಬೇರೆ ಪಾಳೆಗಾರರಿಂದ ಆಳಲ್ಪಡುತ್ತಿದ್ದ ಪಾಳೆಪಟ್ಟುಗಳು. ದುದ್ದದ ಪಾಳೆಗಾರ ಜಕ್ಕಪ್ಪನಿಗೆ ಬಸರಾಳಿನ ಪಾಳೆಗಾರನ ಹೆಂಡತಿಯ ಸೌಂದರ್ಯದ ಮೇಲೆ ಕಣ್ಣು ಬೀಳುತ್ತದೆ. ಹೇಗಾದರೂ ಮಾಡಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಆಲೋಚಿಸುತ್ತಾನೆ. ಬಸರಾಳಿನ ಪಾಳೆಗಾರನನ್ನು ಕೊಂದರೆ ವಿಧವೆಯಾಗುವ ಅವಳು ತನಗೆ ಒಲಿಯಬಹುದೆಂದು ಯೋಚಿಸಿ ಅವನನ್ನು ಮುಗಿಸಿಬಿಡುತ್ತಾನೆ. ಮುಂದಿನ ಘಟನೆಗಳು ಮಾತ್ರ ಅವನೆಣಿಕೆಯಂತೆ ನಡೆಯದೆ ಬಸುರಿಯಾಗಿದ್ದ ವಿಧವೆ ಕೆಚ್ಚದೆಯಿಂದ ಗಂಡನ ಕೊಲೆಗಾರನ ವಿರುದ್ಧ ಹೋರಾಡಿ ವೀರಮರಣವನ್ನು ಅಪ್ಪುತ್ತಾಳೆ. ಇಷ್ಟಾದರೂ ಬಿಡದ ದುದ್ದದ ಪಾಳೆಗಾರ ಅವಳ ಶವವನ್ನು ದುದ್ದಕ್ಕೆ ಒಯ್ದು ಹೆಬ್ಬಾಗಿಲ ಮಧ್ಯದಲ್ಲಿ ಹೂಳಿಸುತ್ತಾನೆ, ನಡೆದಾಡುವವರೆಲ್ಲ ತುಳಿದಾಡಲಿ ಎಂದು. ಹೀಗೆ ಬಸುರಿಯಾಗಿಯೂ ಊರನ್ನು ರಕ್ಷಿಸಿದ್ದರಿಂದ ಆ ಊರಿಗೆ ಬಸರಾಳು ಎಂದು ಹೆಸರಾಯಿತಂತೆ. ಇಂದಿಗೂ ಆ ಎರಡೂ ಊರುಗಳ ನಡುವೆ ನಂಟಸ್ತಿಕೆ ನಡೆಯದೇ ಇರುವುದು ಮೂಢನಂಬಿಕೆ ಎನಿಸಿದರೂ ಈ ಕಥೆಗೆ ಪುಷ್ಟಿ ನೀಡುತ್ತದೆ. ಈ ಭಾಗದಲ್ಲಿ 12ನೇ ಶತಮಾನದವರೆಗೆ ಪಾಳೆಗಾರರದ್ದೇ ಸಾಮ್ರಾಜ್ಯ. 1131ರಲ್ಲಿ ಬಸರಾಳು ಹೊಯ್ಸಳರ ವಶವಾಯಿತು. ಅದು ಹೊಯ್ಸಳರ ದೊರೆ 2ನೇ ವೀರನರಸಿಂಹನು ರಾಜ್ಯವಾಳುತ್ತಿದ್ದ ಕಾಲ. ಅವನು ಅದನ್ನು ಹರಿಹರ ಎಂಬ ಪಾಳೆಗಾರನಿಗೆ ಬಿಟ್ಟುಕೊಡುತ್ತಾನೆ. ಸಾವಿರದ 234ರಲ್ಲಿ ಇದೇ ಪಾಳೆಗಾರ ಹರಿಹರ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಕಟ್ಟಿಸಿದ. ಇಲ್ಲಿ ಸವಿಸ್ತಾರದ ಶಾಸನ ಹೊಂದಿದ್ದು ಅದರಲ್ಲಿ ಹೇಳಿರುವಂತೆ ಆಗ ಈ ಊರು ದೊಡ್ಡ ಪಟ್ಟಣವಾಗಿತ್ತಂತೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯ ಸುಮಾರು 3 ಅಡಿ ಎತ್ತರದ ಜಗತಿಯ ಮೇಲೆ ನಿರ್ಮಿತವಾಗಿದೆ. ಈ ದೇವಾಲಯ ತ್ರಿಕೂಟಾಚಲ ಹೊಂದಿದೆ. ಮಲ್ಲಿಕಾರ್ಜುನ ಅಂದರೆ ಶಿವಲಿಂಗ ಇಲ್ಲಿಯ ಮುಖ್ಯ ದೇವರು. ಈ ಶಿವಲಿಂಗವನ್ನು ಶ್ರೀಶೈಲದಿಂದ ತಂದು ಸ್ಥಾಪಿಸಲಾಗಿದೆ ಎಂದು ಶಾಸನದಲ್ಲಿ ಹೇಳಿದೆ.
ಉಳಿದೆರಡು ಗರ್ಭಗೃಹಗಳಲ್ಲಿ ಸೂರ್ಯನಾರಾಯಣ ಹಾಗೂ ನಾಗದೇವತೆಗಳ ವಿಗ್ರಹಗಳು ಇವೆ. ಈ ನಾಗದೇವತೆಗಳು ಮೂಲ ವಿಗ್ರಹವಲ್ಲ ಎಂಬುದೊಂದು ವಾದವಿದೆ. ನಂತರದ ಯಾವುದೋ ಕಾಲಘಟ್ಟದಲ್ಲಿ ಇವನ್ನಿಲ್ಲಿ ತಂದಿಟ್ಟಿರಬೇಕೆಂದು ಹೇಳಲಾಗುತ್ತದೆ. ಅದಕ್ಕೆ ಇಂಬು ಕೊಡುವಂತೆ ಈ ನಾಗದೇವರುಗಳಿರುವ ಪಾಣಿಪೀಠದಲ್ಲಿ ಗರುಡನ ಕೆತ್ತನೆ ಇರುವುದು ಕಂಡುಬರುತ್ತದೆ. ಈ ರೀತಿ ಕೆತ್ತನೆ ಇರುವ ಪಾಣಿಪೀಠದಲ್ಲಿ ಸಾಮಾನ್ಯವಾಗಿ ವೈಷ್ಣವ ದೇವತಾ ಮೂರ್ತಿಗಳಿರುವುದು ಸಾಮಾನ್ಯ. ಮೂಲ ಗರ್ಭಗುಡಿಗೆ ಸುಖನಾಸಿ ಇದ್ದು ಇದರ ಮೇಲ್ಭಾಗದಲ್ಲಿ ಗೋಪುರದ ಮುಂದೆ ಎದ್ದು ಕಾಣುವಂತೆ ಹೊಯ್ಸಳ ಲಾಂಛನವಾದ ಸಳನ ಶಿಲ್ಪವಿದೆ. ಮೂರು ಗರ್ಭಗುಡಿಗಳಿಗೆ ಸಾಮಾನ್ಯವಾದ ನವರಂಗವಿದ್ದು ಜಾಲಂಧ್ರಗಳಿಂದ ಆವೃತವಾಗಿರುವ ಮುಚ್ಚಿದ ನವರಂಗವಾಗಿದೆ. ಇಲ್ಲಿರುವ 4 ಕಂಬಗಳಲ್ಲಿ 2 ಲೇತ್ನಲ್ಲಿ ತಿರುಗಿಸಿ ಮಾಡಿದ ಕಂಬಗಳಾಗಿದ್ದು ಉಳಿದೆರಡು 16 ಮೂಲೆಗಳುಳ್ಳ ಅತ್ಯಾಕರ್ಷಕ ಕಂಬಗಳಾಗಿವೆ. ನವರಂಗದಲ್ಲಿರುವ ಭುವನೇಶ್ವರಿಯಲ್ಲಿ ಅರಳಿರುವ ಬಾಳೆ ಹೂವಿನ ಕೆತ್ತನೆ ಬಹು ಸುಂದರವಾಗಿ ಮೂಡಿಬಂದಿದೆ. ನವರಂಗ ದಾಟಿ ಮುಂದೆ ಬಂದರೆ ಸಿಗುವುದೇ ನಂದಿ ಮಂಟಪ. ಸಾಮಾನ್ಯವಾಗಿ ನಂದಿ ಮಂಟಪ ತೆರೆದ ಮಂಟಪವಾಗಿರುತ್ತದೆ. ಆದರೆ ಇಲ್ಲಿ ಅದು ದೇವಸ್ಥಾನದ ಭಾಗವೆಂಬಂತೆ ನಂದಿಯ ಸುತ್ತಲೂ ಗೋಡೆ ಇದ್ದು ಮುಚ್ಚಿದ ಮಂಟಪ ಹೊಂದಿದೆ. ಸುಮಾರು 3 ಅಡಿ ಎತ್ತರ 4 ಅಡಿ ಉದ್ದವಿರುವ ನಂದಿ ವಿಗ್ರಹ ತುಂಬಾ ಕಲಾತ್ಮಕವಾಗಿದ್ದು ಸಜೀವಿಕೆಯಿಂದ ಕೂಡಿದೆ. ಕೊಂಬುಗಳ ಅಲಂಕಾರ, ಕೊರಳ ಗೆಜ್ಜೆ ಮತ್ತು ಗಂಟೆಗಳ ಅಲಂಕಾರ ವಿಶೇಷವಾಗಿದೆ. ದುಷ್ಕರ್ಮಿಗಳಿಂದ ಕೊಂಬುಗಳೆರಡು ತುಂಡಾಗಿವೆ. ಇದೇ ಮಂಟಪದಲ್ಲಿ ಉತ್ತರ ಹಾಗೂ ದಕ್ಷಿಣ ದಿಕ್ಕಿಗೆ ತೆರೆದುಕೊಳ್ಳುವಂತೆ 2 ಪ್ರವೇಶ ದ್ವಾರಗಳು ಇವೆ. ಇವೇ ಈ ಇಡೀ ದೇವಾಲಯಕ್ಕಿರುವ ಮುಖ್ಯ ಪ್ರವೇಶ ದ್ವಾರಗಳು. ಈ ದ್ವಾರಗಳ ಪ್ರವೇಶದಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಆನೆಗಳಿವೆ. ಅಲ್ಲದೆ ಕುಸುರಿಯಿಂದ ಕೂಡಿದ ಗೋಪುರಗಳೂ ಇವೆ. ದಕ್ಷಿಣ ದಿಕ್ಕಿಗೆ ಇರುವ ಬಾಗಿಲಲ್ಲಿ ಒಬ್ಬನೇ ವೈಷ್ಣವ ದ್ವಾರಪಾಲಕನಿದ್ದರೆ ಉತ್ತರದ ಬಾಗಿಲಲ್ಲಿ ಶೈವ ದ್ವಾರಪಾಲಕರಿರುವುದು ವಿಶೇಷವಾಗಿದೆ. ದೇವಾಲಯದ ಪೂರ್ವಕ್ಕೆ 37 ಅಡಿ ಎತ್ತರದ ಗರುಡಗಂಬವಿದೆ. ಇದರ ಮೇಲೆ ವೀರನೊಬ್ಬನ ಶಿಲ್ಪವಿದೆ. ಈ ತರಹದ ಗರುಡಗಂಬವಿರುವುದು ತುಂಬಾ ಅಪರೂಪ. ಬಹಳಷ್ಟು ಹೊಯ್ಸಳ ದೇವಾಲಯಗಳ ಸೌಂದರ್ಯ ಒಳಾಂಗಣದಷ್ಟೇ ಹೊರಾಂಗಣದಲ್ಲೂ ಇರುವುದು ಸಾಮಾನ್ಯ. ಇದರಿಂದಲೇ ಇರಬೇಕು ಹೊರ ಭಿತ್ತಿಗಳ ಕಲಾತ್ಮಕ ಕೆತ್ತನೆಗಳು ದೂರದಿಂದಲೇ ಸೂಜಿಗಲಿನಂತೆ ಸೆಳೆದು ಬಿಡುತ್ತವೆ. ಈ ದೇವಾಲಯವು ಅದೇ ಮಾದರಿಯಲ್ಲಿದೆ. ಎಲ್ಲ ಹೊಯ್ಸಳ ದೇವಾಲಯಗಳ ಸಾಮಾನ್ಯ ಲಕ್ಷಣದಂತೆ 5 ಹಂತದ ಚಿತ್ರಪಟ್ಟಿಕೆ ಇದ್ದು ಬಲ ಹಾಗೂ ಭದ್ರತೆ ಸಂಕೇತಿಸುವ ಆನೆಗಳ ಸಾಲು ತಳಮಟ್ಟದಲ್ಲಿದ್ದರೆ ನಂತರದ್ದು ವೇಗ ಛಲದ ಸಂಕೇತವಾಗಿ ಕುದುರೆ ಒಂಟೆಗಳ ಸಾಲು, ನಂತರದ್ದು ಹಂಸ ಮಕರಗಳ ಸಾಲುಗಳು. ಅಲ್ಲಲ್ಲಿ ನಡುವೆ ಮಿಥುನ ಶಿಲ್ಪಗಳ ಪಟ್ಟಿಕೆಗಳು ಕಾಣಸಿಗುತ್ತವೆ. ದೇವದೇವತೆಗಳ ಶಿಲ್ಪದ ಮಧ್ಯೆ ಈ ತರಹದ ಶಿಲ್ಪಗಳ ಅಳವಡಿಕೆ ಅದಕ್ಕಿರುವ ನಿಖರ ಕಾರಣ ಇಂದಿಗೂ ರಹಸ್ಯವಾಗಿಯೇ ಇದೆ. ಇದರ ಮೇಲಿರುವ ಸಾಲು ದೇವಕೋಷ್ಟಕ ಸಾಲು. ಸುಮಾರು 2 ರಿಂದ 3 ಅಡಿ ಎತ್ತರವಿರುವ ಈ ಸಾಲಿನಲ್ಲಿ ಅನೇಕ ದೇವಾನುದೇವತೆಗಳ ಶಿಲ್ಪಗಳಿದ್ದು ಮಹಾಭಾರತ, ರಾಮಾಯಣ ಹಾಗೂ ಭಾಗವತದ ಕಥೆಗಳಲ್ಲಿನ ಮಹತ್ವದ ಪ್ರಸಂಗಗಳ ದೃಶ್ಯ ರೂಪಗಳ ಶಿಲ್ಪಗಳನ್ನು ಇಲ್ಲಿ ಕಂಡರಿಸಲಾಗಿದೆ. ಈ ಮೊದಲೇ ಹೇಳಿದಂತೆ ಇದು ಶೈವ ದೇವಸ್ಥಾನವಾಗಿರುವುದರಿಂದ ಅಪರೂಪಕ್ಕೆಂಬಂತೆ ಒಂದೆರಡನ್ನು ಬಿಟ್ಟರೆ ಇಲ್ಲೆಲ್ಲೂ ವೈಷ್ಣವ ಶಿಲ್ಪಗಳು ಕಾಣಬರುವುದಿಲ್ಲ. ಇದೊಂದು ವಿಶೇಷವೆಂದೇ ಹೇಳಬೇಕು. ದೇವಕೋಷ್ಟಕದ ಮಹತ್ವದ ಶಿಲ್ಪಗಳೆಂದರೆ ಶಿವ ಗಜಾಸುರನೆಂಬ ರಾಕ್ಷಸನನ್ನು ಕೊಂದನೆಂಬ ಕಥೆಯನ್ನು ನಿರೂಪಿಸಿರುವ ಗಜಸಂಹಾರ ಪ್ರಸಂಗದ ದೃಶ್ಯ, ವೀಣಾಪಾಣಿ ಸರಸ್ವತಿ, ಬ್ರಹ್ಮ, ರಾವಣ, ಮತ್ಸ್ಯವನ್ನು ಭೇದಿಸುತ್ತಿರುವ ಅರ್ಜುನ, ವೃಷಭಾರೂಢರಾದ ಶಿವ ಪಾರ್ವತಿ,
ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿರುವುದು, ನಂದಿಯ ಮೇಲೆ ಆಕಾಶ ಮಾರ್ಗವಾಗಿ ಹೋಗುತ್ತಿರುವ ಶಿವ, ಹಿರಣ್ಯಕಶಿಪುವಿನ ಕರುಳನ್ನು ಬಗೆಯುತ್ತಿರುವ 10 ಕೈಗಳ ನಾರಸಿಂಹ, ಮೂಷಿಕ ವಾಹನನಾದ ಗಣೇಶ ಮುಂತಾದವುಗಳು. ದೇವಾಲಯದ ಪೂರ್ವಕ್ಕೆ ಅಷ್ಟೇನೂ ಸುಸ್ಥಿತಿಯಲ್ಲಿಲ್ಲದ ಕಲ್ಲು ಮಂಟಪ ಹೊಂದಿದ್ದು ಅದರಲ್ಲಿ ಭೈರವನದ್ದೆಂದು ಹೇಳಲಾಗುವ ಮೂರ್ತಿಯೊಂದಿದೆ. ಇದು ಶೈವ ಪಂಥದ ಕಾಪಾಲಿಕರ ಕೈ ಮೇಲಾದಾಗ ಸ್ಥಾಪಿತವಾಗಿರಬಹುದೆಂದು ಊಹಿಸಲಾಗುತ್ತಿದೆ. ಇಂಥ ಅಪರೂಪದ ಶಿಲ್ಪ ಕಲಾ ಸಂಪತ್ತು ಕಾಡು ಕುಸುಬದಂತೆ ಅಭಿವೃದ್ಧಿಯನ್ನು ಕಾಣದೆ ತನ್ನಷ್ಟಕ್ಕೆ ತಾನು ಕಾಯುತ್ತಿದೆ. ಮಾಹಿತಿ ಕೊರತೆಯಿಂದ ಸಾರ್ವಜನಿಕರನ್ನು ಅಷ್ಟಾಗಿ ಆಕರ್ಷಿಸದೇ ಇರುವುದೊಂದು ದುರಂತವೇ ಸರಿ. ಪ್ರವಾಸೋದ್ಯಮ ಇಲಾಖೆಯವರು ಕರ್ನಾಟಕದಲ್ಲಿ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಕೇವಲ ಬೇಲೂರು, ಹಳೇಬೀಡು, ಸೋಮನಾಥಪುರಗಳೆಂದು ಎಣಿಸದೆ ಇಂಥ ನಿರ್ಲಕ್ಷಿತ ಕಾಡು ಕುಸುಮಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಕೆಲಸ ಮಾಡಬೇಕು. ಆಗಲೇ ಇಂಥವು ಬೆಳಕು ಕಾಣಲು ಸಾಧ್ಯ ಮತ್ತು ಆ ಪ್ರದೇಶಗಳು ಅಭಿವೃದ್ಧಿ ಹೊಂದಲು ಅನುಕೂಲವಾಗುತ್ತದೆ. ಆ ದಿಶೆಯಲ್ಲಿ ಇದೊಂದು ಚಿಕ್ಕ ಪ್ರಯತ್ನ. ಇಂಥ ಐತಿಹಾಸಿಕ ಸ್ಥಳಗಳನ್ನು ಬಹಳಷ್ಟು ಜನ ನೋಡುವುದು ಒಂದು ಅವಸರದಲ್ಲಿ, ಇಲ್ಲವೇ ತಾವು ಇಂಥದ್ದೊಂದನ್ನು ನೋಡಿದ್ದೇವೆ ಎಂದು ಹೇಳಿಕೊಳ್ಳುವ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳುವುದಕ್ಕೋಸ್ಕರ. ಆದರೆ ಇಂಥ ಸ್ಥಳಗಳಿಗೆ ಹೋಗುವ ಮುನ್ನ ಆಯಾ ಸ್ಥಳದ ಐತಿಹಾಸಿಕ ಹಿನ್ನೆಲೆ, ಅಂದರೆ ಯಾವ ಕಾಲದಲ್ಲಿ ಕಟ್ಟಿಸಿದ್ದು, ಯಾರು ಕಟ್ಟಿಸಿದ್ದು, ಯಾವ ಹಿನ್ನೆಲೆಯಲ್ಲಿ ಕಟ್ಟಿಸಿದ್ದು, ಅಲ್ಲಿನ ಸ್ಥಳ ಮಹಿಮೆ ಏನು ಹಾಗೂ ಅಲ್ಲಿನ ಶಿಲ್ಪಕಲೆಯಲ್ಲಿರುವ ವಿಶೇಷತೆಗಳು ಏನು ಎಂಬುದರ ಬಗ್ಗೆ ತಿಳಿದುಕೊಂಡು ಹೋದರೆ ಅದರ ಮೇಲಿನ ಅಭಿಮಾನ ಹೆಚ್ಚುವುದಲ್ಲದೆ ನಮ್ಮ ನಾಡಿನ ಭವ್ಯ ಪರಂಪರೆಯ ಬಗ್ಗೆ ತಿಳಿದುಕೊಂಡಂತೆ ಆಗುತ್ತದೆ. ಈಗಂತೂ ತಾಂತ್ರಿಕತೆ ಮುಂದುವರೆದಿರುವುದರಿಂದ ಮೊಬೈಲ್ಗಳಲ್ಲಿ ಆಯಾ ಸ್ಥಳಗಳಿಗೆ ಸಂಬಂಧಿಸಿರುವ ಆಡಿಯೋಗಳನ್ನು ಹಾಕಿಕೊಂಡು ನೋಡುತ್ತಾ ಹೋದರೆ ಮತ್ತಷ್ಟು ಸಂಗತಿಗಳ ಅರಿವಾಗಿ ನೋಡುವುದಕ್ಕೆ ಅಪ್ಯಾಯಮಾನವೆನಿಸುತ್ತದೆ. ಅಲ್ಲಲ್ಲಿ ಸಿಗುವ ಗೈಡುಗಳು ಕೊಡುವ ಸಂಕ್ಷಿಪ್ತ ವಿವರಣೆಗಳಿಗಿಂತ ಕರಾರುವಕ್ಕಾದ ಐತಿಹಾಸಿಕ ಸತ್ಯಗಳು ಗೊತ್ತಾಗುತ್ತವೆ. ಕೇವಲ ಬೆರಳೆಣಿಕೆಯಷ್ಟು ಸ್ಥಳಗಳನ್ನು ಹೊರತುಪಡಿಸಿ ಬಹಳಷ್ಟು ಕಡೆ ಯಾವುದೇ ಗೈಡುಗಳೂ ಕೂಡ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಸಹಾಯವಾಗುವಂತೆ ಹಲವಾರು ಐತಿಹಾಸಿಕ ಸ್ಥಳಗಳ ವಿವರಣೆಗಳನ್ನು ಒಳಗೊಂಡ ಆಡಿಯೋ ಫೈಲ್ಗಳಿಗಾಗಿ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಪರಿಕಲ್ಪನೆ, ನಿರ್ಮಾಣ ಮತ್ತು ಮಾಹಿತಿಗಳ ಹುಡುಕಾಟ ಎಸ್.ಆರ್. ಜೋಶಿ, ಬೆಂಗಳೂರು. ತಾಂತ್ರಿಕ ಸಹಾಯ ಕೆ.ಎಸ್. ಸಂಜಯ, ಕೆ.ಎಸ್. ಶ್ರೀಕಾಂತ್.